ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದು. ಇದು ಕರ್ನಾಟಕದ ಶಾಸನಗಳ ಬಗ್ಗೆ ಇರುವಂತಹ ಒಂದು ವಿಡಿಯೋ ಆಗಿರೋದ್ರಿಂದ ವೀಕ್ಷಕರು ಕೊನೆಯವರೆಗೆ ನೋಡಿ, ಏಕೆಂದರೆ ಅತ್ಯಂತ ಮಹತ್ವಪೂರ್ಣದಾಗಿರ್ತದೆ ಅಂತ ತಿಳಿಸುತ್ತಾ, ಮೊದಲನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಪ್ರಾಚೀನ ಕನ್ನಡದ ಶಾಸನ ಯಾವುದು? ಆಪ್ಷನ್ ಎ ಐಹೊಳೆ ಶಾಸನ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ಬಾದಾಮಿ ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ಇದಕ್ಕೆ ಉತ್ತರ ಆಪ್ಷನ್ ಬಿ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಬಳ್ಳಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದೊಳಗಡೆ ಹಲ್ಮಿಡಿ ಶಾಸನ ದೊರೆತಿದೆ. ಇನ್ನು ಮುಂದಿನ ಪ್ರಶ್ನೆ, ಐಹೊಳೆ ಶಾಸನದ ಕರ್ತೃ ಯಾರು? ಐಹೊಳೆ ಶಾಸನ ಕರ್ತೃ ಯಾರು? ಆಪ್ಷನ್ ಎ ರವಿಕೀರ್ತಿ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಜನ್ನ, ಆಪ್ಷನ್ ಡಿ ನಾಗವರ್ಮ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ರವಿಕೀರ್ತಿ. ರವಿಕೀರ್ತಿಯು ಐಹೊಳೆ ಶಾಸನವನ್ನು ರಚಿಸಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ, ಐಹೊಳೆ ಶಾಸನವು ಯಾವ ರಾಜನ ವಿಜಯಗಳನ್ನು ವರ್ಣಿಸುತ್ತದೆ? ಆಪ್ಷನ್ ಎ ಮಂಗಳೇಶ, ಆಪ್ಷನ್ ಬಿ ವಿಕ್ರಮಾದಿತ್ಯ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಡಿ ತೈಲಪ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪುಲಕೇಶಿಯ ಒಂದು ರಾಜನ ವಿಜಯಗಳ ಬಗ್ಗೆ ವರ್ಣಿಸುತ್ತದೆ. ಮುಂದಿನ ಪ್ರಶ್ನೆ, ಅಶೋಕನ ಶಾಸನಗಳನ್ನು ಮುಖ್ಯವಾಗಿ ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ? ಆಪ್ಷನ್ ಎ ಬ್ರಾಹ್ಮಿ ಲಿಪಿ, ಆಪ್ಷನ್ ಬಿ ಕನ್ನಡ ಲಿಪಿ, ಆಪ್ಷನ್ ಸಿ ನಾಗಲಿಪಿ, ಆಪ್ಷನ್ ಡಿ ಗ್ರಂಥಲಿಪಿ. ಇದಕ್ಕೆ ಸರಿಯಾದಂತಹ ಉತ್ತರ ಬ್ರಾಹ್ಮಿ ಲಿಪಿಯೊಳಗಡೆ ಅಶೋಕನ ಶಾಸನವನ್ನು ಬರೆಯಲ್ಪಟ್ಟಿದೆ. ಕನ್ನಡದ ಆದಿಕವಿ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ ಎ ಪೊನ್ನ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ನಾಗಚಂದ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಂಪ. ಇನ್ನು ಹಲ್ಮಿಡಿ ಶಾಸನವು ಯಾವ ಶತಮಾನಕ್ಕೆ ಸೇರಿದೆ? ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ 5ನೇ ಶತಮಾನ. ಏಕೆಂದರೆ ಕ್ರಿಸ್ತಕ 450ನೇ ರಲ್ಲಿ ಇದರ ಒಂದು ಶಾಸನವು ದೊರೆತಂಥದ್ದು. ಇದು ಕನ್ನಡದ ಅತ್ಯಂತ ಹಳೆಯ ಶಾಸನವಾಗಿದೆ. ಹೀಗೆ ಸ್ಪರ್ಧಾತ್ಮಕ ವಿಷಯದೊಳಗಡೆ ಈ ಶಾಸನದ ಬಗ್ಗೆ, ಅಂದರೆ ಕರ್ನಾಟಕ ಶಾಸನದ ಬಗ್ಗೆ ಒಂದಿಲ್ಲ ಒಂದು ಪ್ರಶ್ನೆಗಳು ಬರುವುದರಿಂದ ಹೀಗಾಗಿ ಈ ಶಾಸನದ ಒಂದು ವಿಷಯ ಅತ್ಯಂತ ಪ್ರಮುಖವಾಗಿರುತ್ತದೆ. ಹೀಗಾಗಿ ಸ್ಪರ್ಧಾರ್ಥಿಗಳು ಶಾಸನದ ಬಗ್ಗೆ ನೀವು ಸ್ವಲ್ಪ ಗಮನಹರಿಸಿ ಓದಿಕೊಂಡ್ರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯಕಾರಿಯಾಗ್ತದೆ. ಹೀಗಾಗಿ ಮುಂಬರುವಂತಹ ನೇಮಕಾತಿಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರೋಂಥದ್ದು. ಹೀಗಾಗಿ ಈಗಾಗಲೇ ಗೊತ್ತಿರೋ ಹಾಗೆ PC ಎಕ್ಸಾಮ್ ಸದ್ಯದಲ್ಲಿ ಈಗ ಕಾಲ್ಫಾರ್ಮ್ ಆಗಿದೆ. PSI ಎಕ್ಸಾಮ್ ಆಗಿರ್ಬೋದು, SDA, FDA, PU ಕಾಲೇಜ್ ಲೆಕ್ಚರರ್ ನೇಮಕಾತಿ ಆಗಿರಬಹುದು, ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಆಗಿರಬಹುದು, ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು. ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತವೆ.